ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. 5ನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ ಪಾದಯಾತ್ರೆ. ಇಂದು ಮಂಡ್ಯದಿಂದ ತೂಬನಕೆರೆ ತಲುಪಲಿರುವ ಪಾದಯಾತ್ರೆ. ಸ್ವಕ್ಷೇತ್ರದಲ್ಲಿ ಸಾಗ್ತಾ ಇರೋ ಪಾದಯಾತ್ರೆಯಲ್ಲಿ ಎಚ್ಡಿಕೆ ಪಾಲ್ಗೊಳ್ಳುವ ಸಾಧ್ಯತೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರೋ ಪಾದಯಾತ್ರೆ ಸಕ್ಸಸ್ಗೆ ಬಿಗ್ ಪ್ಲಾನ್. ಮೈಸೂರು ತಲುಪುವ ದಿನ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಶಾಸಕರಿಗೆ ಮಾಜಿ ಸಿಎಂ ಬಿಎಸ್ವೈ ಎಚ್ಡಿಕೆ ಸೂಚನೆ. ಮೈಸೂರು ಚಲೋದಿಂದ ದೂರ ಉಳಿದ ಮಾಜಿ ಸಂಸದೆ. ತೀವ್ರ ಕುತೂಹಲ ಕೆರಳಿಸಿದ ಸುಮಲತಾ ಅಂಬರೀಶ್ ನಡೆ. ಸಿಎಂ ಸಿದ್ದರಾಮಯ್ಯ ಸಹಾಯಕ್ಕೆ ಕಟ್ಟು ಬಿದ್ದಿದ್ದಾರಾ ಸುಮಲತಾ? ಮೈಸೂರು ಚಲೋ ಬೆನ್ನಲ್ಲೇ ಬಳ್ಳಾರಿ ಚಲೋಗೆ ಹೆಚ್ಚಿದ ಒತ್ತಡ. ವಾಲ್ಮೀಕಿ ಹಗರಣದ ವಿರುದ್ಧವೂ ಪಾದಯಾತ್ರೆ ನಡೆಸಲು ನಾಯಕರ ಬೇಡಿಕೆ. ನೇರವಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾವನೆ ಸಲ್ಲಿಸಲು ಪ್ಲಾನ್. ಪಾದಯಾತ್ರೆಗೆ ಪ್ರತಿಯಾಗಿ ಭ್ರಷ್ಟಾಚಾರದ ಚಾರ್ಜ್ ಶೀಟ್ ಬಿಡುಗಡೆಗೆ ಕಾಂಗ್ರೆಸ್ ಪ್ಲಾನ್. ಹಲವು ನಾಯಕರ ವಿರುದ್ಧ ಅಕ್ರಮಗಳ ದಾಖಲೆ ರಿಲೀಸ್ಗೆ ಸಿದ್ಧತೆ. ಬೊಮ್ಮಾಯಿ, ವಿಜಯೇಂದ್ರ, ಅಶೋಕ್, ಕುಮಾರಸ್ವಾಮಿ, ಸುಧಾಕರ್ ಸೇರಿ ಹಲವರ ವಿರುದ್ಧ ದಾಖಲೆಗಳ ಸಂಗ್ರಹ. ಬೆಳಗಾವಿಯ ಸ್ನೇಹಂ ಟೆಕ್ಸೋ ಟೇಪ್ ಕಾರ್ಖಾನೆಯಲ್ಲಿ ಅಗ್ನಿ ದುರಂತ. 3 ಸ್ಥಿತಿ ಗಂಭೀರ, ಓರ್ವ ನಾಪತ್ತೆ. ಇನ್ನು 20ಕ್ಕೂ ಹೆಚ್ಚು ಕಾರ್ಮಿಕರ ಶಂಕೆ. ನಿನ್ನೆ ರಾತ್ರಿಯಿಂದಲೂ ಮುಂದುವರಿದ ಬೆಂಕಿ ನಂದಿಸುವ ಕಾರ್ಯ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ ಕುಸಿತ. ಕಾರವಾರದ ಕೋಡಿಭಾಗ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಿದ್ದ ಸೇತುವೆ. 60 ವರ್ಷಗಳ ಹಳೆ ಸೇತುವೆಯ ಕೆಳಗೆ ಬಿದ್ದ ಟ್ರಕ್. ಚಾಲಕನನ್ನ ರಕ್ಷಿಸಿದ ಸಿಬ್ಬಂದಿ. ಕೋರ್ಟ್ ಹಾಲ್ ಬಿಟ್ಟು ಹೋಗಲ್ಲ, ನನ್ನನ್ನ ಕಾಪಾಡಿ. ಹೈಕೋರ್ಟ್ ಮೊರೆ ಹೋದ ಕೆಪಿಟಿಸಿಎಲ್ ಇಂಜಿನಿಯರ್ ಶಾಂತಕುಮಾರ್ ಸ್ವಾಮಿ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಡಿವೈಎಸ್ಪಿಯಿಂದ ರಕ್ಷಣೆಗೆ ಮನವಿ. ಹೈಕೋರ್ಟ್ ಪೀಠದಿಂದ ಅಧಿಕಾರಿಗೆ ಎಚ್ಚರಿಕೆ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಪ್ರತಿಷ್ಠಿತ ಉದ್ಯಮಿಯ ಮೊಮ್ಮಗನ ಬಂಧನ ಮಾಡಿದ್ದೇ ತಪ್ಪಾಯ್ತಾ? ತನಿಖೆ ಮಾಡ್ತಿದ್ದ ತಿಮ್ಮೇಗೌಡರಿಗೆ ಬ್ಲ್ಯಾಕ್ ಮೇಲ್. ಇದರಿಂದ ಮನನೊಂದು ಆತ್ಮಹತ್ಯೆ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡರ ಕೇಸ್ಗೆ ಮೇಜರ್ ಟ್ವಿಸ್ಟ್. ನಟ ದರ್ಶನ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ ಪೊಲೀಸರು. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸಲು ಪ್ರಯತ್ನ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ ಒದಗಿಸುವಂತೆ ಮನವಿ. ವಿಜಯನಗರದಲ್ಲಿ ಟ್ರೆಂಡ್ ಆದ ಆರೋಪಿ ನಟ ದರ್ಶನ್ ಖೈದಿ ನಂಬರ್. ಆಟೋ ಹಿಂದೆ ಖೈದಿ ನಂಬರ್ 6106 ಬರ್ಸಿ ಬಿಂದಾಸ್ ಓಡಾಟ. ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ, ಡಿ ಬಾಸ್ ಅಂತಿರೋ ಅಭಿಮಾನಿ. ಕಬಿನಿ ಬಲದಂಡೆ ಬಳಿ ಬಿರುಕು ಬಿಟ್ಟ ಪ್ರಕರಣ. 3 ದಿನಗಳ ಹಿಂದೆ ವರದಿ ಬಿತ್ತರಿಸಿದ್ದ ನ್ಯೂಸ್ ಫಸ್ಟ್. ನೀರಿನ ಸಂಗ್ರಹ ಮಟ್ಟ ಕಡಿಮೆಯಾದಾಗ ಕಾಮಗಾರಿ ಕೈಗೊಳ್ಳಲು ಅಧಿಕಾರಿಗಳ ತೀರ್ಮಾನ. ಮಧ್ಯಂತರ ಪ್ರಧಾನಿಯಾಗಿ ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಸ್ ಆಯ್ಕೆ. ಬಾಂಗ್ಲಾ ಬಿಕ್ಕಟ್ಟಿಗೆ ಇನ್ನಾದರೂ ಬೀಳುತ್ತಾ ಬ್ರೇಕ್. ಅಧ್ಯಕ್ಷ ಶಹಾಬುದ್ದೀನ್ ನೇತೃತ್ವದಲ್ಲಿ ನಡೆದ ಸೇನಾ ಮುಖ್ಯಸ್ಥರು, ವಿದ್ಯಾರ್ಥಿ ಸಂಘಟನೆಗಳ ಸಭೆಯಲ್ಲಿ ನಿರ್ಧಾರ. ವಯನಾಡಿನಲ್ಲಿ ಜಿಯೋಗ್ರಾಫಿಕಲ್ ಸ್ಯಾಟಲೈಟ್ ಸರ್ವೆಗೆ ಮುಂದಾದ ಇಸ್ರೋ. ಯಾವ ಪ್ರದೇಶದಲ್ಲಿ ಯಾವ ಟೈಮ್ನಲ್ಲಿ ಭೂಕುಸಿತ ಆಗುತ್ತೆ ಅನ್ನೋದು ಪತ್ತೆ. ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಮಾಹಿತಿ. ಚಹಾ ಕುಡಿಯಲು ಟೆಂಪೋ ನಿಲ್ಲಿಸಿ ಹೋದ ಚಾಲಕ. ಡ್ರೈವರ್ ಇಲ್ಲದೆ ಹಿಮ್ಮುಖವಾಗಿ ಚಲಿಸಿದ ವಾಹನ. ಅದೃಷ್ಟವಶಾತ್ ಯಾವುದೇ ವೆಹಿಕಲ್ ಇಲ್ಲದಕ್ಕೆ ತಪ್ಪಿದ ದುರಂತ. ತಾಯ್ನಾಡಿಗೆ ಬಂದಿಳಿದ ಶೂಟರ್ ಮನು ಭಾಕರ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿರೋ ಮನು ಭಾಕರ್ ದೆಹಲಿಯ ಏರ್ಪೋರ್ಟ್ನಲ್ಲಿ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ. ಚಿನ್ನದ ಬೇಟೆಗಾಗಿ ಪೋಗಾಟ್ಗೆ ಒಂದೇ ಹೆಜ್ಜೆ. ಒಂದೇ ದಿನ 3 ಪಂದ್ಯ ಗೆದ್ದ ವಿನೇಶ್ ಇಂದು ಫೈನಲ್ನಲ್ಲಿ ಅಮೆರಿಕದ ಸಾರಾ ಹಿಲ್ಡೆಬ್ರಾಂಡ್ಗೆ ಸವಾಲು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.